ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನು ಅಂತಂದರೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. BJP ಸರ್ಕಾರ ಏನು ಈಗ ಬೆಲೆ ಏರಿಕೆನ ಮಾಡಿದೆ ಅಂದರೆ, ಹಿಂದೆ ಮನಮೋಹನ್ ಸಿಂಗ್ ಅವ್ರು ಏನು ಇದ್ದು ಆ ಟೈಮಲ್ಲಂತ ಗ್ಯಾಸ್ ಬೆಲೆ 400 ರೂಪಾಯಿದಿಂದ 1000 ರೂಪಾಯಿ ಆಗಿದೆ. 400 ರೂಪಾಯಿಂದ 1000 ರೂಪಾಯಿ ಬೆಲೆ ಆಗಿದೆ ಈಗ. ಅದೇ ರೀತಿ ಪ್ರತಿಯೊಂದು ಆಹಾರ ಧಾನ್ಯದಿಂದ ಹಿಡಿದು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಯಾವಾಗ ಡೀಸೆಲ್ ಬೆಲೆ ಜಾಸ್ತಿ ಆಯಿತೋ ಆವತ್ತಿಂದ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಇವರು ರಾಜ್ಯ ಸರ್ಕಾರಗಳಿಂದ ಎಲ್ಲ ಟ್ಯಾಕ್ಸನ್ನು ತೊಗೋತಾರೆ. GST ಅಂತೇಳಿ ಎಲ್ಲ ಟ್ಯಾಕ್ಸ್ ಕೊಟ್ಟು ತೊಗೊತಾರೆ. ಅದು ಕರ್ನಾಟಕಕ್ಕೆ ಅತಿ ಹೆಚ್ಚಾಗಿ ಅನ್ಯಾಯ ಮಾಡ್ತಿದ್ದಾರೆ. ನಾವು ಕೇಳ್ತಾ ಇರೋದು ಇಡೀ ಇಂಡಿಯಾದಲ್ಲೇ, ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಈ ಒಂದು ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಜನಸಾಮಾನ್ಯರು, ಬಡವರು ಬಗ್ಗರು ಬದುಕೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಬೆಲೆನ ಏನು ರಾಜ್ಯ ಸರ್ಕಾರಗಳು ಏನು ಹಿಡಿತದಿಂದ GST ತೊಗೋತೀರಾ ಮತ್ತು ಎಲ್ಲ ಟ್ಯಾಕ್ಸ್ ತೊಗೋತೀರಾ, ಸರ್ಕಾರಗಳಿಗೆ ಸಹಕಾರ ಮಾಡ್ದೇನೆ ಯಾವುದೇ ಥರ ವಿಚಾರಗಳನ್ನ ನೀವು ಇದು ಮಾಡಿ, ಯುವಕರಿಗೆ ಕೆಲಸ ಇಲ್ದೇನೆ, ಯಾರಿಗೂ ಕೂಡ ಒಂದು ಕೆಲಸ ಕಾರ್ಯ ಇಲ್ದಂಗೆ ಮಾಡಿ, ಇಡೀ ದೇಶದಲ್ಲಿ ಏನು ಕೇಂದ್ರ ಸರ್ಕಾರ ಸಾಲ ಮಾಡಿದೆ, ಒಬ್ಬೊಬ್ಬರು ತಲೆ ಮೇಲೂ ಸಿಕ್ಕಾಬಟ್ಟೆ ಸಾಲನ ಹೊರಿಸ್ಬಿಟ್ಟು ಜನಸಾಮಾನ್ಯರು, ಅದು ಅಲ್ಲದೆ ಚಿನ್ನದ ರೇಟ್ ಕೇಳಿದಿರ, ಇವತ್ತು ಚಿನ್ನದ ರೇಟ್ ಕೇಳಿದ್ದೀರಾ? 1 ಗ್ರಾಮ್ಗೆ 10,000 ಅಂತೆ, 10,000. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ 1 ಗ್ರಾಮ್ಗೆ 150-200 ರೂಪಾಯಿ ಇತ್ತು. ಅಂಥ ಚಿನ್ನನ ಬೆಲೆ ಬಾಳೋ ವಸ್ತುನ ಜಾಸ್ತಿ ಮಾಡಿ, ಬೆಲೆ ಏರಿಕೆನ ಜಾಸ್ತಿ ಮಾಡಿ, ಜನಸಾಮಾನ್ಯರು ಬಡವರು ಬದುಕ್ತೇ ಇರೋಂಥ ದೃಷ್ಟಿಯಿಂದ ತಂದಿದ್ದಾರೆ. ಅದರಿಂದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ ನಾವು. ಮೋದಿ ಸರ್ಕಾರ ತೊಲಗಬೇಕು. ಮೋದಿ ಸರ್ಕಾರ ಯಾವಾಗ ತೊಲಗ್ತದೋ ಅವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಬರಬೇಕು. ಬಡವ್ರ ಪರ, ಬಡವ್ರ ಜನ ಪರ ಸರ್ಕಾರ ಬರಬೇಕು. ನೆಕ್ಸ್ಟ್ ಕೇಂದ್ರದಲ್ಲಿ ಸರ್ಕಾರ, ಮೋದಿ ಸರ್ಕಾರ ತೊಲಗಲಿ ಅಂತೇಳಿ ನಾವು ಧಿಕ್ಕಾರ ಕೂಗ್ತೀವಿ.